बीजेपी 24 घंटा नफरत हिंसा नफरत हिंसा नफरत हिंसा। सर नमस्कार। ನಿಮಗೇಕೆ ಕೋಪ? ರಥಯಾತ್ರೆ ಸೋಲಲ್ಲ, ಮಾಡಿದ್ದು ಅಯೋಧ್ಯೆ ಬಲಿದಾನಿಗಳ ಅವಮಾನ. ನಾನು ಶ್ರುತಿ ಶಂಕರ್, ವಿಶ್ಲೇಷಣೆ ಕೇಶವ ನಾಡಕರ್ಣಿ, ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್. ಶ್ರೀಮಾನ್ ರಾಹುಲ್ ಗಾಂಧಿ ಅವರೇ, ನಿಮಗೆ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಾಮ, ಅಯೋಧ್ಯೆ, ರಾಮ ಮಂದಿರ ಅಥವಾ ರಾಮ ಭಕ್ತರು ಅಂದ್ರೆ ಯಾಕೆ ಅಲರ್ಜಿ? ಕಳೆದ 3 ಚುನಾವಣೆಯಲ್ಲಿಯ ಹ್ಯಾಟ್ರಿಕ್ ಸೋಲಿಗೆ ಹತಾಶರಾಗಿದ್ದೀರಾ? ಅಥವಾ ಶತಮಾನದ ನಿಮ್ಮ ಕಾಂಗ್ರೆಸ್ ಪಕ್ಷ 3ನೇ ಬಾರಿಯೂ ಶತಕ ಬಾರಿಸಲು ಸಾಧ್ಯವಾಗದೆ ಮುಗ್ಗರಿಸಿತು ಅಂತ ಸಿಟ್ಟೆ? ಅದೇ ಸಿಟ್ಟಿನಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿಯ ಬಿಜೆಪಿ ಸೋಲನ್ನ ಲಾಲ್ ಕೃಷ್ಣ ಅಡ್ವಾಣಿ ಅವರ ರಥಯಾತ್ರೆ ಸೋಲು ಅಂತ ಬಣ್ಣಿಸ್ತಾ ಇದ್ದೀರಾ? ನಿಮ್ಮ ಸೋಲು ಅಥವಾ ಮೋದಿ 3ನೇ ಬಾರಿ ಪ್ರಧಾನಿಯಾಗಿರುವುದನ್ನ ಅರಗಿಸಿಕೊಳ್ಳಲು ಆಗದೆ ರಾಮ ಮಂದಿರಕ್ಕಾಗಿ ನಡೆದಂತ ರಥಯಾತ್ರೆ ಸೋಲು ಅಂತ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದೀರಾ. ಆದ್ರೆ ನೀವು ಬಿಜೆಪಿ ಅಯೋಧ್ಯೆ ಸೋಲನ್ನ ರಥಯಾತ್ರೆ ಸೋಲು ಅಂತ ಹೋಲಿಕೆ ಮಾಡ್ತಾ ಇಲ್ಲ. ಬದಲಾಗಿ ರಾಮ ಜನ್ಮ ಭೂಮಿಗಾಗಿ ಹೋರಾಡಿದ ಸಹಸ್ರಾರು ಶ್ರೀರಾಮ ಭಕ್ತರ ಬಲಿದಾನವನ್ನ ಅವಮಾನ ಮಾಡ್ತಾ ಇದ್ದೀರಾ. ಅವರ ಸಾವಿನ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ದೀರಾ. ಒಂದು ವೇಳೆ ಬಿಜೆಪಿ ಮೇಲೆ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ನಿಮ್ಗೆ ಕೋಪ ತಾಪ ಇದ್ರೆ ಚುನಾವಣೆಯಲ್ಲಿ ಗೆದ್ದು ತೀರಿಸಿಕೊಳ್ಳಿ. ಅದನ್ನ ಬಿಟ್ಟು ಪ್ರತಿಯೊಂದಕ್ಕೂ ಹಿಂದೂಗಳು, ಅಯೋಧ್ಯೆ ಹಾಗೂ ರಾಮ ಮಂದಿರವನ್ನ ಅವಮಾನಿಸುವಂತದ್ದು ಸರಿಯಲ್ಲ. ಓಕೆ, ಉತ್ತರ ಪ್ರದೇಶದ ಫೈಜಾಬಾದ್ ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಬಿಜೆಪಿ ವಿರುದ್ಧ ಗೆದ್ದಿದ್ದಾರೆ. ಅಖಿಲೇಶ್ ಯಾದವ್ ಗೆಲುವನ್ನ ಕಾಂಗ್ರೆಸ್ ಗೆಲುವು ಅಂತ ಹೇಳಿ ನಿಮ್ಮ ಬೆನ್ನು ನೀವೇ ತಟ್ಟಿಕೊಂಡು ಸಂಭ್ರಮಿಸ್ತಾ ಇದ್ದೀರಾ. ಇದೇ ಕಾರಣಕ್ಕೇನೋ ಸ್ವತಂತ್ರವಾಗಿ ಗೆಲ್ಲುವಂತ ಸಾಮರ್ಥ್ಯ ಕಳ್ಕೊಂಡಿರುವಂತ ಕಾಂಗ್ರೆಸ್ಗೆ ಪರಾವಲಂಬಿ ಪಕ್ಷ ಎಂಬ ಬಿರುದು ಕೂಡ ಬಂದಿದೆ. ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಅದನ್ನ ಒಪ್ಪಿಕೊಳ್ಳೋಣ. ಯಾಕಂದ್ರೆ ಬಿಜೆಪಿಯವರು ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ ಅನ್ನೋದು ನಿಮ್ಮ ಆರೋಪವಾಗಿತ್ತು ಅಲ್ವೇ? ಇಷ್ಟೇ ಅಲ್ಲ, ರಾಜಕೀಯಕ್ಕಾಗಿಯೋ ಅಥವಾ ರಾಮನನ್ನ ವಿರೋಧಿಸಲು ನೀವು ನಿಮ್ಮ ಪಕ್ಷದವರು ರಾಮ ಮಂದಿರ ಉದ್ಘಾಟನೆ ಬಹಿಷ್ಕರಿಸಿದ್ದೀರಿ. ನಿಮ್ಗೆ ಗೊತ್ತಿದೆಯೇ, ಫೈಜಾಬಾದ್ನಲ್ಲಿ ಬಿಜೆಪಿ ಸೋತಿರಬಹುದು, ಆದ್ರೆ ಅಯೋಧ್ಯೆಯಲ್ಲಿ ಹಿಂದೂಗಳು ಗೆದ್ದಿದ್ದಾರೆ. ಅಲ್ಲಿ ಇಂಡಿಯಾ ಘಟಬಂಧನದ ಅಭ್ಯರ್ಥಿಗಿಂತ ಬಿಜೆಪಿ ಅಭ್ಯರ್ಥಿಗೆ ಸುಮಾರು 6,000 ಮತಗಳು ಹೆಚ್ಚಿಗೆ ಬಂದಿವೆ. ಆದ್ರೆ ನೀವು ಅಯೋಧ್ಯೆಯಲ್ಲಿ ಬಿಜೆಪಿಯ ರಾಮ ಸೋತಿದ್ದಾನೆ ಅಂತ ಬಿಂಬಿಸ್ತಾ ಇದ್ದೀರಾ. ಫೈಜಾಬಾದ್ನಲ್ಲಿ ಗೆದ್ದಂತ ಇಂಡಿಯಾ ಅಲಯನ್ಸ್ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಕಾಂಗ್ರೆಸ್ ಪಾಲಿಗೆ ಅಯೋಧ್ಯೆ ರಾಜ್ಯರಾಗಿದ್ದಾರೆ. ಕೇವಲ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕಾಗಿ ನಿಮ್ಮ ಅಭ್ಯರ್ಥಿ ಅಯೋಧ್ಯೆ ಶ್ರೀರಾಮನಿಗಿಂತ ದೊಡ್ಡವರಾದ್ರೆ, ರಾಹುಲ್ ಗಾಂಧಿ ಅವರೇ, ಅವಧೇಶ್ ಪ್ರಸಾದ್ ಅವರನ್ನ ಲೋಕಸಭೆಯಲ್ಲಿ ಅಭಿನಂದಿಸಿದ ರೀತಿ ಹಾಗೂ ಅವರನ್ನ ಅಯೋಧ್ಯೆ ರಾಜ ಅಂತ ಬಣ್ಣಿಸಿದ್ದು ನೋಡಿದ್ರೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗತ್ತೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟದ ಗೆಲುವು 90ರ ದಶಕದ ಲಾಲ್ ಕೃಷ್ಣ ಅಡ್ವಾಣಿ ನೇತೃತ್ವದ ರಾಮ ರಥಯಾತ್ರೆ ಸೋಲು. ಮುಂದಿನ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇದೇ ಸೋಲನ್ನ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ಉಣಬಣಿಸೋಣ ಅಂತ ನಿಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದೀರಾ. 2 ತಿಂಗಳು ಭಾರತ್ ಜೋಡೋ ಯಾತ್ರೆ ಮಾಡಿದ್ರೂ ನಿಮ್ಮ ಪಕ್ಷಕ್ಕೆ 100ರ ಸಂಖ್ಯೆ ದಾಟಲು ಸಾಧ್ಯವಾಗಿಲ್ಲ. ಹಾಗಾದ್ರೆ ನಿಮ್ಮ ಭಾರತ್ ಜೋಡೋ ಯಾತ್ರೆಯನ್ನ ಯಾವುದಕ್ಕೆ ಹೋಲಿಸಬೇಕು ಸ್ವಾಮಿ? ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಹಾಗೂ ಕಳೆದ 30 ವರ್ಷಗಳಿಂದ ಗುಜರಾತ್ನಲ್ಲಿ ಅಧಿಕಾರವಿಲ್ಲದೆ ವಿಲ ಒದ್ದಾಡ್ತಿರುವಂತ ಕಾಂಗ್ರೆಸ್ ಪಕ್ಷ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಅಯೋಧ್ಯೆ ಬಿಜೆಪಿ ಸೋಲಿನಲ್ಲಿ ಸಂತೋಷ ಪಡ್ತಿರುವಂತದ್ದು ತಪ್ಪಲ್ಲ. ಆದ್ರೆ ಆ ಸೋಲನ್ನ ರಾಮ ರಥಯಾತ್ರೆ ಸೋಲು ಅಂತ ಹೇಳಿ ರಾಮ ಭಕ್ತರ ಬಗ್ಗೆ ಕೀಳಾಗಿ ಮಾತನಾಡೋದು ಯಾರು ಕೂಡ ಒಪ್ಪೋದಿಲ್ಲ. ಅಯೋಧ್ಯೆಯನ್ನ ಒಳಗೊಂಡಿರುವಂತ ಫೈಜಾಬಾದ್ನಲ್ಲಿ ಬಿಜೆಪಿ ಸೋತಿರೋದು ಆ ಪಕ್ಷದ ನಾಯಕರ ಮೂರ್ಖತನದಿಂದ. ರಾಮ ಮಂದಿರ ಸಂದರ್ಭದಲ್ಲಿ ಸ್ಥಳೀಯರಿಗೆ ಆದ ತೊಂದರೆ ನಿವಾರಿಸುವಲ್ಲಿ ಆಡಳಿತ ವಿಫಲವಾಗಿದೆ ಅನ್ನೋದು ಅಷ್ಟೇ ಸ್ಪಷ್ಟ. ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡವಿದ್ದು ಸ್ಥಳೀಯ ಕಾರ್ಯಕರ್ತರನ್ನ
ಕಡೆಗಣಿಸಿದ್ದು ಬಿಜೆಪಿ ಸೋಲಿಗೆ ಕಾರಣ. ಉತ್ತರ ಪ್ರದೇಶದ ಬಿಜೆಪಿ ಸೋಲು ಕಾಂಗ್ರೆಸ್ ಗೆಲುವು ಅಂತ ಸಂಭ್ರಮಿಸಿ ಅದೇ ಗೆಲುವನ್ನ ಗುಜರಾತಿಗೂ ಕೊಂಡೊಯ್ಯುವಂತ ಪ್ರಯತ್ನ ಮಾಡಿದ್ದೀರಿ. ಇರಲಿ, ಅದು ನಿಮ್ಮ ಚುನಾವಣಾ ರಾಜಕೀಯ ಹೋರಾಟ ಆಗಿರಬಹುದು. ಆದರೆ ಅಯೋಧ್ಯೆ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಭಾವಿಸಿದ್ರೆ ಅದು ತಪ್ಪಾಗಬಹುದು. ಅಯೋಧ್ಯೆಯಲ್ಲಿ ರಾಮ ಮಂದಿರದೊಂದಿಗೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ, ಸುಂದರವಾದಂಥ ರಸ್ತೆಗಳು ನಿರ್ಮಾಣವಾಗಿವೆ. ಅದರ ಬಗ್ಗೆ ನೀವು ಮಾತನಾಡ್ತಾನೆ ಇಲ್ಲ. ಅಲ್ಲಿ ಭೂಮಿ ಕಳೆದುಕೊಂಡಂತ ಬಹುತೇಕರು ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ದಿನಕ್ಕೆ 200-300 ಗಳಿಸಲು ಪರದಾಡ್ತಿದ್ದಂಥ ವ್ಯಾಪಾರಿಗಳು ಇಂದು ದಿನಕ್ಕೆ 5,000 ಗಳಿಸ್ತಿದ್ದಾರೆ. ಈ ಅಭಿವೃದ್ಧಿ ನಿಮಗ್ಯಾಕೆ ಕಾಣ್ತಿಲ್ಲ? ಅಲ್ಲಿಯ ಜನ ಬಿಜೆಪಿಯನ್ನ ಸೋಲಿಸಿದ್ದೇ ಆದ್ರೆ ಸೋಲಿಸಿದ್ದು ಬಿಜೆಪಿಯನ್ನು ಅಲ್ಲ, ಶ್ರೀರಾಮನನ್ನು ಹಾಗೂ ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳನ್ನ. ನೀವು ಖುಷಿ ಪಡ್ತಿರುವಂತ ಅಯೋಧ್ಯೆ ಬಿಜೆಪಿ ಸೋಲು ಅಥವಾ ಹಿರಿಯ ನಾಯಕ LK ಅಡ್ವಾಣಿ ಅವರ ರಾಮ ಮಂದಿರ ಚಳವಳಿ ಸೋಲಲ್ಲ. ಅದು ಎಂದೆಂದಿಗೂ ಹಿಂದೂಗಳ ಚಳವಳಿ, ರಾಮ ಭಕ್ತರ ಬಲಿದಾನದ ಚಳವಳಿ. ನಿಮಗಾಗ್ಲಿ ಅಥವಾ ಬಿಜೆಪಿಗಾಗ್ಲಿ ಎಂದೂ ರಾಜಕೀಯ ಬಳುವಳಿ ಆಗದು. ಹಾಗಾದ್ರೆ 2027ರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಡುವುದಿಲ್ಲ ಎಂಬುದು ರಾಹುಲ್ ಮಾತಿನಿಂದ ಸ್ಪಷ್ಟವಾದಂತೆ ಇದೆ. ಅಂದ್ರೆ ಇನ್ನು ಮುಂದೆ ಯಾವುದೇ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದ್ರೂ ಇಂಡಿಯಾ ಒಕ್ಕೂಟದ ಮೂಲಕವೇ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿದೆ ಎಂಬುದು ಸ್ಪಷ್ಟವಾದಂತಾಗಿದೆ. ತಮ್ಮ ಪಕ್ಷ ಪರಾವಲಂಬಿ ಪಕ್ಷ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರೇ ಮುದ್ರೆ ಒತ್ತಿಕೊಂಡಂತಿದೆ ಅಲ್ವೇ? ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.